ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾ ಇರೋದು ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ ಫ್ರೈ ಮಸಾಲ. ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಾನಿಲ್ಲಿ 13 ಉದ್ದ ಮೆಣಸು ತಗೊಂಡಿದ್ದೇನೆ. ಈ ಮೆಣಸಿಗೆ ಖಾರ ಕಮ್ಮಿ ಇದೆ. ಹಾಗೆ ನಾನಿಲ್ಲಿ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇನೆ. ನೀವು ಫಿಶ್ ಫ್ರೈ ಮಸಾಲ ಡ್ರೈ ಮಾಡೋದಾದರೆ ಅರ್ಧ kg ಮೀನಿಗೆ 8 ರಿಂದ 10 ಮೆಣಸು ತಗೊಳ್ಬಹುದು. ಮೆಣಸನ್ನು ಚೆನ್ನಾಗಿ ತೊಳೆದು ಬಿಸಿ ನೀರನ್ನು ಹಾಕಿ 15 ನಿಮಿಷ ಮುಚ್ಚಿಡೋಣ. ಈ ರೀತಿ ಮಾಡೋದ್ರಿಂದ ಮಸಾಲೆಗೆ ಒಳ್ಳೆ ಕಲರ್ ಸಿಗ್ತದೆ. ಇನ್ನು ಮಿಕ್ಸಿ ಜಾರ್ಗೆ ಹುಣಸೆ ಹುಳಿ ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ತುಂಡರಿಸಿದ 2 ಇಂಚು ಉದ್ದದ ಶುಂಠಿ, 7 ಎಸಳು ಬೆಳ್ಳುಳ್ಳಿ, ಬಿಸಿ ನೀರಲ್ಲಿ ನೆನೆ ಹಾಕಿ ತಣ್ಣಗಾದ ಮೆಣಸು, ರುಚಿಗೆ ಬೇಕಾದಷ್ಟು ಉಪ್ಪು, ಅರಶಿನ ಪುಡಿ 1/4 ಟೀ ಸ್ಪೂನ್, ಮೆಣಸಿನ ನೀರು ಹಾಕಿ ಪೇಸ್ಟ್ ಮಾಡಿ ತೆಗಿರಿ. ನಾನಿವತ್ತು ಕೊಡ್ಡೈ ಮೀನನ್ನು ತಗೊಂಡಿದ್ದೇನೆ. ಕ್ಲೀನ್ ಮಾಡಿ ಕಟ್ ಮಾಡಿ ಈ ರೀತಿ ಮೀನಿಗೆ ಗೆರೆ ಹಾಕಿಟ್ಟಿದ್ದೇನೆ. ಇನ್ನು ನಾವು ಮಾಡಿಟ್ಟಂಥ ಪೇಸ್ಟ್ನಿಂದ ಸ್ವಲ್ಪ ಪೇಸ್ಟನ್ನು ತೆಗೆದು ಮೀನಿಗೆ ಮಿಕ್ಸ್ ಮಾಡಿ ಕಡಿಮೆ ಅಂದರೂ 20 ನಿಮಿಷ ಮುಚ್ಚಿಡಬೇಕು. ಫಿಶ್ ಫ್ರೈ ಮಸಾಲ ಮಾಡಲಿಕ್ಕೆ ನಾವು ಮಾಡಿಟ್ಟಂತಹ ಮಸಾಲ ಜೊತೆ ಕೊತ್ತಂಬರಿ ಕಾಳು 1 ಟೀ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್, ಓಮದ ಕಾಳು 2 ಚಿಟಿಕೆ, ಕಾಳು ಮೆಣಸು 1/4 ಟೀ ಸ್ಪೂನ್, ಮೆಂತೆ ಕಾಳು 1 ಚಿಟಿಕೆ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ತೆಗಿಬೇಕು. ಡ್ರೈ ರೋಸ್ಟ್ ಮಾಡಿದ ಸಾಮಗ್ರಿಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುನಃ ಇದನ್ನು ಪೇಸ್ಟ್ ಮಾಡಿ ತೆಗಿಬೇಕು. ಬಿಸಿಯಾದ ತವಕ್ಕೆ ತೆಂಗಿನ ಎಣ್ಣೆ ಹಾಕಿ ಫ್ಲೇಮ್ ಮೀಡಿಯಮ್ ಇರಲಿ. ಮೀನಿನ ಪೀಸನ್ನು ಇಟ್ಟು ಒಂದು ಕಡೆ ಚೆನ್ನಾಗಿ ಗೋಲ್ಡನ್ ಕ್ರಿಸ್ಪಿ ಆದಮೇಲೆ ನಿಧಾನವಾಗಿ ತಿರುಗಿಸಿ ಹಾಕಿ ಇನ್ನೊಂದು ಕಡೆನೂ ಹಾಗೆ ಫ್ರೈ ಮಾಡಿ ತೆಗಿರಿ. ಬಿಸಿಯಾದ ಪಾತ್ರೆಗೆ ನಾನಿಲ್ಲಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿದ ಬಳಿಕ ತುಂಡರಿಸಿದ ಅರ್ಧ ನೀರುಳ್ಳಿ ಹಾಕಿ ಫ್ರೈ ಮಾಡಿ ಹಾಗೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿ ಬಾಡಿಸ್ಕೊಳ್ಳಿ. 4 ಎಸಳು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ತುಂಡರಿಸಿ ಹಾಕಿ ಫ್ರೈ ಮಾಡಬೇಕು. ಈಗ ರೆಡಿ ಮಾಡಿಟ್ಟ ಮಸಾಲೆ ಹಾಕಿ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಈ ಮಸಾಲೆ ಜೊತೆ ಹಾಕಿ. ಇನ್ನು ಈ ಮಸಾಲೆ ಚೆನ್ನಾಗಿ ಕುದಿ ಬರಲಿ. ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋದ್ಮೇಲೆ ಫ್ರೈ ಮಾಡಿದ ಮೀನನ್ನು ಸೇರಿಸಿ 10 ನಿಮಿಷ ಲೋ ಫ್ಲೇಮ್ನಲ್ಲಿ ಹೀಗೆ ಇಡಿ. ಉಪ್ಪು ನೋಡಿ, ಉಪ್ಪು ಕಮ್ಮಿ ಇದ್ದರೆ ಸೇರಿಸ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಹಾಕಿ ಒಂದು 10 ನಿಮಿಷ ಇದನ್ನು ಮುಚ್ಚಿಟ್ಕೊಳ್ಳಿ. ಈಗ ಇಲ್ಲಿ ರುಚಿಯಾದ ಫಿಶ್ ಫ್ರೈ ಮಸಾಲ ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆ, ನೀರು ದೋಸೆ ಜೊತೆ, ಕಡುಬಿನ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ರುಚಿಕರವಾದ ಈ ಫಿಶ್ ಫ್ರೈ ಮಸಾಲವನ್ನು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.